ನೀವು ಈಗಾಗಲೇ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು ಕೇಳಬೇಕಾಗಿದ್ದು ಆಗಿದೆ. ಆ ಕಾರಣಕ್ಕಾಗಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಈಗಾಗಲೇ ನಮ್ಮ ನಾಡಗೌಡರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಯಾವ್ಯಾವಾಗ ಜನತಾದಳ ಯಾವ್ಯಾವಾಗ ಕಾಂಗ್ರೆಸ್ಸೇತರ ಸರ್ಕಾರಗಳು ಅಧಿಕಾರಕ್ಕೆ ಬರ್ತವೆ ಆವಾಗ ಈ ದೇಶದ ಬದಲಾವಣೆಗಳು ಮತ್ತು ರಾಜ್ಯದಲ್ಲಿ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೂಡ ತರೋದರಲ್ಲಿ ಭಾಳ ಅತ್ಯುತ್ತಮವಾದಂಥ ಕೆಲಸ ಮಾಡ್ತವೆ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತೇಳಿ ಭಾವಿಸ್ತೇನೆ. ಬಹುಶಃ ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ, ವಿ.ಪಿ. ಸಿಂಗ್ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅತ್ಯುತ್ತಮವಾದಂಥ ಬದಲಾವಣೆಗಳನ್ನು ಕೂಡ ಮಾಡಿದ್ದಾರೆ. ವಿ.ಪಿ. ಸಿಂಗ್ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಮಂಡಲ ಕಮಿಷನ್ ಅಂತಕ್ಕಂಥದ್ದು ಒಂದು ಯೋಜನೆ, ಒಂದು ಮೀಸಲಾತಿಗಳನ್ನು ತರುವ ಮೂಲಕ ಎಲ್ಲ ವರ್ಗದವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕಷ್ಟೇ ಮೀಸಲಾತಿ ಅಲ್ಲ, ಈ ದೇಶದಲ್ಲಿ ಬದುಕ್ತಕ್ಕಂಥ ಪ್ರತಿಯೊಂದು ಜನಾಂಗಕ್ಕೆ ಕೂಡ ರಿಸರ್ವೇಷನ್ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮ ಪಕ್ಷದ ಜನತಾದಳದ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ವಿ.ಪಿ. ಸಿಂಗ್ ಅವರು. ಅದಾದ ನಂತರ ಸನ್ಮಾನ್ಯ ಶ್ರೀ ದೇವೇಗೌಡರು ಅಧಿಕಾರಕ್ಕೆ ಬಂದ ಮೇಲೆ ರೈತರಲ್ಲಿ ಏನಾದರೂ ಬದಲಾವಣೆಗಳು ಮತ್ತು ರೈತರಿಗೆ ಏನಾದರೂ ಒಂದು ಸಹಾಯ ಮತ್ತು ಜನಪರವಾದಂಥ ರೈತರ ಕಾರ್ಯಕ್ರಮಗಳು ಯಾರಾದರೂ ಮಾಡಿದರೆ ಸನ್ಮಾನ್ಯ ಶ್ರೀ ದೇವೇಗೌಡರು ಅಂತಕ್ಕಂಥದ್ದು ನಾವು ಮರೆಯುವಂತಿಲ್ಲ ಅಂತಕ್ಕಂಥ ಮಾತನ್ನು ಈಗಾಗಲೇ ನಾಡಗೌಡರು ಹೇಳಿದರೆ ನಾನು ಕೂಡ ಎರಡು ಮಾತಿನ ಹೇಳನ್ನು ಬಯಸ್ತೇನೆ. ದೇವೇಗೌಡರು ಒಂದೊಮ್ಮೆ ಹುಟ್ಟದೆ ಹೋಗಿದ್ರೆ ರೈತರಿಗೆ ಸಬ್ಸಿಡಿ ಅನ್ನೋದೇ ಗೊತ್ತಾಗ್ತಿರಲಿಲ್ಲ, ಸಬ್ಸಿಡಿ ಅನ್ನೋದೇ ತಿಳಿದಿರಲಿಲ್ಲ ಅಂತಕ್ಕಂಥದ್ದು ನಿಮಗೆ ತಿಳಿದಿದೆ ಅಂತೇಳಿ ಭಾವಿಸ್ತೇನೆ. ದೇವೇಗೌಡರು ಪ್ರಧಾನಮಂತ್ರಿ ಆದಮೇಲೆ ರೈತರು ಪರ್ಚೇಸ್ ಮಾಡ್ತಕ್ಕಂಥ ಒಕ್ಕಲತನದ ಉಪಕರಣಗಳು, ಬೀಜ ಮತ್ತು ಗೊಬ್ಬರಗಳಿಗೆ ಸಬ್ಸಿಡಿ ತಂದು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪರಮ ಪೂಜ್ಯರಾಗಿರ್ತಕ್ಕಂಥ ದೇವೇಗೌಡರು ಅಂತಕ್ಕಂಥದ್ದು ನೀವು ಮರೆಯಂಗಿಲ್ಲ. ಅದೇ ರೀತಿಯಲ್ಲಿ ದೇವೇಗೌಡರು ಈಗಾಗಲೇ ನೀರಾವರಿಗೆ ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂತಕ್ಕಂಥದ್ದು ಅವರು ಹೇಳಿದ್ದಾರೆ ಅಂತೇಳಿ ಭಾವಿಸ್ತೇನೆ. ದೇವೇಗೌಡರು ಇಷ್ಟೇ ಮಾಡಲಿಲ್ಲ, ದೇವೇಗೌಡರು ಒಂದೊಮ್ಮೆ ಹುಟ್ಟದೆ ಹೋಗಿದ್ರೆ ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಷನ್ ಹುಟ್ಟುತ್ತಿದ್ದಿಲ್ಲ, ಸಿಗ್ತಿದ್ದಿಲ್ಲ ಅಂತಕ್ಕಂಥದ್ದು ನಾವ್ಯಾರು ಮರೆಯುವಂತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ವಿ.ಪಿ. ಸಿಂಗ್ ಅವರು ಅಲ್ಪಸಂಖ್ಯಾತರಿಗೆ ಬಾಬ್ರಿ ಮಸೀದಿ ಕೆಡುತ್ತೀವನ್ನೋದು ಒಂದೇ ಶಬ್ದ ಹೇಳಿರೋದ್ರಿಂದ ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿರ್ತಕ್ಕಂಥ ಪಕ್ಷ ಯಾವುದಾದ್ರಿದ್ರೆ ಅದೊಂದೇ ಒಂದು ಜನತಾದಳ ಅಂತಕ್ಕಂಥದ್ದು ನಾವು ಮರೆಯುವಂತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಅದಕ್ಕೆ ಹೇಳೋದು, ಯಾವ್ಯಾವಾಗ ಕಾಂಗ್ರೆಸ್ಸೇತರ ಪಕ್ಷಗಳು ಅಧಿಕಾರಕ್ಕೆ ಬರ್ತವೆ ಅವಾಗ ಒಳ್ಳೆ ಕೆಲಸಗಳನ್ನಾಗ್ತವೆ, ಬದಲಾವಣೆಗಳನ್ನು ಕೂಡ ತರ್ತವೆ ಅಂತಕ್ಕಂಥದ್ದನ್ನ ನಿಮ್ಮ ಗಮನಕ್ಕಿರಲಿ. ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಬರದೇ ಹೋಗಿದ್ರೆ ಹೆಣ್ಣು ಮಕ್ಕಳ ಸಂತಾನ ಉಳಿತಿದ್ದಿಲ್ಲೇನು ಅಂತಕ್ಕಂಥ ಅನುಮಾನ ನಮಗೆ ಬರುತ್ತಿದೆ. ಒಂದು ಕಾಲದಲ್ಲಿ ನಾನು ಅವಾಗ ಮಂತ್ರಿಯಾಗಿದ್ದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ಹೊಟ್ಟೆಲ್ಲೇ ಸಾಯಿಸ್ತಕ್ಕಂಥ ಪ್ರೋಗ್ರಾಮನ್ನು ನಡೀತಾ ಇದ್ದವು ಬಹಳಷ್ಟು. ಕುಮಾರಸ್ವಾಮಿ ಅವರು ಹೇಳಿದ್ರು ಅವತ್ತಿನ ಮುಖ್ಯಮಂತ್ರಿಗಳು, ನೀವು ಹೊಟ್ಟೆಲ್ಲಿ ಹೆಣ್ಣು ಮಗುನ ಸಾಯಿಸಬೇಡಿ, ನಾನಿದ್ದೇನೆ, ನಿಮ್ಮ ಮಕ್ಕಳನ್ನು ಬದುಕಿಸೋದಷ್ಟೆಲ್ಲ ಅವರಿಗೆ ವಿದ್ಯಾಭ್ಯಾಸ ಕೊಡತಕ್ಕಂಥ ಜವಾಬ್ದಾರಿ ಕೂಡ ಸರ್ಕಾರ ನಿರ್ವಹಿಸ್ತದೆ, ನೀವ್ಯಾರು ಚಿಂತೆ ಮಾಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಕಾರಣಕ್ಕಾಗಿಯೇ ಭಾಗ್ಯಲಕ್ಷ್ಮಿ ಯೋಜನೆ ಅಂತಕ್ಕಂಥದ್ದೊಂದು ಯೋಜನೆ ತಂದು ಮಗು ಹುಟ್ಟಿದ ಕೂಡಲೇ 50,000 ರೂಪಾಯಿ ಬಾಂಡು, 1 ಲಕ್ಷದ ಬಾಂಡ್ ಮಾಡೋ ಮೂಲಕ ಆ ಮಗುವಿಗೆ ಜೀವನಕ್ಕೆ ಬರ್ತಕ್ಕಂಥ ಎಲ್ಲ ಸಮಗ್ರ ಅಭಿವೃದ್ಧಿಗೆ ಕಾರಣರಾದರು ಅಂತಕ್ಕಂಥದ್ದು ನೀವು ಮರಿಬಾರದು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಅಷ್ಟೇ. ಇದು ಅಷ್ಟೇ ಅಲ್ಲ, ಅವತ್ತು ಬಡವರು, ರೈತರು, ಎಲ್ಲ ವರ್ಗದ ಜನರು ಏನಾದರೂ ರೋಗ ಬಂದಿದ್ರೆ, ಬಹಳ ದೊಡ್ಡ ಕೆಟ್ಟ ರೋಗಗಳೇನಾದರೂ ಬಂದರೆ
ಬಡವರು ಅದರಿಂದ ಹೊರಗೆ ಬರಲಾರ್ದಂಥ ಸ್ಥಿತಿ ನಿರ್ಮಾಣ ಆಗಿದ್ರೆ ಅದಕ್ಕೆ ಯಶಸ್ವಿನಿ ಕಾರಣ ಅಂತೇಳಿ ಮಾಡಿ ಅದಕ್ಕೆ ಬರ್ತಕ್ಕಂಥ ಎಲ್ಲ ಖರ್ಚುಗಳನ್ನು ಕೂಡ ಸರ್ಕಾರನೇ ಭರಿಸ್ತದಂತಕ್ಕಂಥ ಮಾತು ಹೇಳಿ ಸರ್ಕಾರ ಭರಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ನೀವು ನೋಡ್ತೀರಿ. ಅಷ್ಟೇ ಅಲ್ಲ, ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಯಾರಾದರೂ 9 ತಿಂಗಳ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ 9 ತಿಂಗಳ ಅದಕ್ಕೆ ಮಾಸಾಸನ ಕೊಡುವ ಮೂಲಕ ಅವರಿಗೆ ಮನೆಯಲ್ಲಿ ಇದ್ದು ಮಕ್ಕಳ ಪಾಲನೆ ಪೋಷಣೆ, ಮಗುವಿಗೆ ಪಾಲನೆ ಪೋಷಣೆ ಮಾಡ್ತಕ್ಕಂಥ ಅವಕಾಶನ ಕಲ್ಪಿಸಿಕೊಟ್ರು ಕುಮಾರಸ್ವಾಮಿ ಅವರು. ಅವತ್ತು ಇಂಜಿನಿಯರಿಂಗ್ ಸೀಟ್ ಬೇಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿಲ್ಲ, ಅದ್ರ ಜೊತೆಯಲ್ಲಿ ಏನಂತಾರೆ MBBS ಸೀಟ್ ಸಿಕ್ತಿಲ್ಲ ಅಂತ ಹೇಳಿ ನೇಣು ಹಾಕೊಂಡು ಸಾಯೋರು ಬಹಳ ಜನನ ನಾನು ನೋಡಿದ್ದೇನೆ. ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ಕರ್ನಾಟಕ ರಾಜ್ಯದ 12 ಹೊಸ ಮೆಡಿಕಲ್ ಕಾಲೇಜು ಮಾಡೋ ಮೂಲಕ ಈ ರಾಜ್ಯದಲ್ಲಿರ್ತಕ್ಕಂಥ MBBS ಸೀಟುಗಳ ಸಿಗದೇ ಇರತಕ್ಕಂಥ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಬಗೆಹರಿಸಿರ್ತಕ್ಕಂಥ ಯಾರಾದರೂ ವ್ಯಕ್ತಿ ಇದ್ರೆ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ನೀವು ಮರೆಯಂಗಿಲ್ಲ ಅಂತೇಳಿ ಭಾವಿಸ್ತೇನೆ. ಅಷ್ಟೇ ಅಲ್ಲ, ಸನ್ಮಾನಿಸಿ ಇವತ್ತು ನೀವು ನೋಡ್ತೀರಿ ಗ್ಯಾರಂಟಿ ನೀವು ಬರೇ ಹೆಣ್ಮಕ್ಳಿಗೆ ಅಷ್ಟೇ ನೀವು ಗ್ಯಾರಂಟಿ ಕೊಡ್ತೀರಿ ಅಂತ ನಾನು ಅನ್ಕೊಂಡಿಲ್ಲ. ಕೆಲವ್ರಿಗೆ ಕೊಟ್ಟಿದ್ದೀರಿ, ಕರೆಂಟಿಂದ ಗ್ಯಾರಂಟಿ ಕೊಟ್ಟಿರಿ. ನಾವು ಹಿಂದೆನೇ ಮಾಡಿದ್ದೀವಿ. ಏನಂತಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಮಾಡೋ ಮೂಲಕ ಹಿಂದೆ ನಾವು ಫ್ರೀ ಕರೆಂಟ್ ಕೂಡ ಕೊಟ್ಟಿವಿ ಬಡವರಿಗೆ. ಈಗ ನೀವು ಕೊಡ್ತೀರಿ. ನಮ್ಮ ನಾಡಗೌಡರು ಹೇಳಿದ್ರಲ್ಲ, ಕಾಕಾ ಪಾಟೀಲ್ರಿಗೆ ಫ್ರೀ, ಮಾದೇವಪ್ಪ ಫ್ರೀ, ಎಲ್ಲರಿಗೆ ಫ್ರೀ ಅಂತೇಳಿ ಈಗ ಎಲ್ಲರಿಗೆ ಡಬಲ್ ಹಾಕಿದ್ದಾರೆ ಈಗ ಎಲ್ಲರಿಗೆ ಕರೆಂಟ್. ಅಷ್ಟೇ ಅಲ್ಲ, ನಮಗೆ ಲೋಡ್ ಶೆಡ್ಡಿಂಗ್ ಅನ್ನೋದು ಗೊತ್ತೇ ಇರಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇದ್ದಾರೆ. ಭಾಗ್ಯ ಜ್ಯೋತಿ ನಾವಿಂದೆ ಭಾಗ್ಯ ಜ್ಯೋತಿ ಕೊಟ್ಟಿದ್ದೀವಿ, ಈಗ ಇವರು ಗೃಹ ಜ್ಯೋತಿ ಮಾಡಿದ್ದಾರೆ ಅಷ್ಟೇ. ಅದು ಹೆಸರು ಅಷ್ಟೇ ಬದಲಾವಣೆ. ಸೀಸ ಒಂದೇ, ಬಾಟ್ಲಿ ಒಂದೇ, ಸೆರೆ ಬೇರೆ, ಅದಕ್ಕೆ ಬೇರೆ ಸೆರೆ ಹಾಕ್ಯಾರ. ಹಾಗೆ ನಮ್ಮ ಯೋಜನೆಯನ್ನು ಇವರು ತಿರುಚಿ ಅದನ್ನ ಈಗ ಗೃಹಲಕ್ಷ್ಮಿ ಅಂತ ಮಾಡಿದ್ದಾರೆ. ಇವರು ಮಾಡಿರ್ತಕ್ಕಂಥವೇನು ಹೊಸವೇನಿಲ್ಲ, ಹಳೆವನ್ನೇ. ಅವ್ರಿಗೆ ಹೊಸ ಮಾಡೋ ಗೊತ್ತೇ ಇಲ್ಲ. ರೈತರ ಸಮಸ್ಯೆ ನೋಡಿ, ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ನಿರುದ್ಯೋಗಿಗಳು ಹಾಕುಂತಾರೆ. ಇವ್ರ ಬಾಯಿಯಲ್ಲಿ ಯಾರು ನಿರುದ್ಯೋಗಿಗಳು ಅಂತ ಹೇಳಿದ್ರೆ, ನಾಳೆ BA ಪಾಸ್ ಆಗಿ ಬಂದ ಕೂಡಲೇ ಅವ್ರು ನಿರುದ್ಯೋಗಿ ಅಂತ. 4, 5 ವರ್ಷ 10 ವರ್ಷ ನೌಕರಿ ಸಿಗದೆ ಇರ್ತಕ್ಕಂಥವ್ರು ಅವ್ರು ನಿರುದ್ಯೋಗಿಗಳಲ್ಲ ಅಂತ. ಅವ್ರಿಗೆ ಕೊಡೋದಿಲ್ಲ ಅಂತ ಇವ್ರು ಮಾಸ ಏನು 2,000 ರೂಪಾಯಿ ಯುವನಿಧಿ ಈ ಥರದ್ದು ಏನೇನು ಉದ್ಯೋಗ ಬರಲ್ಲ, ಇವರಿಗೆ ತಿಳುವಳಿಕೆನೇ ಇಲ್ಲ ಅಂತೇಳಿ ಅಂತ ನಿರುದ್ಯೋಗಗಳು ಯಾರಂತ ಇವ್ರಿಗೆ ಇನ್ನೂ ತನಕ ಗೊತ್ತಿಲ್ಲ. ಅಂಥ ಸರ್ಕಾರದಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಬಹುಶಃ ಕುಮಾರಸ್ವಾಮಿ ಅವರು ನಾವು ಅವ್ರ ಅಧಿಕಾರದಾಗ ಇದ್ದಂಥ ಸಂದರ್ಭದಲ್ಲಿ 45,000 ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಂಡಿರ್ತಕ್ಕಂಥವ್ರು ಯಾರಾದ್ರೆ ಒಬ್ಬ ಮುಖ್ಯಮಂತ್ರಿ ಇದ್ರೆ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಅಂತಕ್ಕಂಥ ಮಾತು ಹೇಳಕ್ಕೆ ಬಯಸ್ತೇನೆ. ಖಾಲಿ 25 ತಿಂಗಳಲ್ಲಿ ಇವ್ರು ಬಂದು 2.5 ವರ್ಷ ಆಗ್ತದ, ಒಂದು ನೇಮಕಾತಿ ಇಲ್ಲ. ಇವರು ನಮಗೆ ಪರಿಹಾರ ಕೊಡ್ತಾರ? ಇವ್ರು ನಂಬಿದ್ರೆ ರಾಜ್ಯ ಒಳ್ಳೇದಾಗ್ತದ? ನಿಮಗೆ ಗೊತ್ತಿರಲಿ. ಕುಮಾರಣ್ಣಂತವರು ಮುಖ್ಯಮಂತ್ರಿ ನಾವು ಹಿಂದೆ ನೋಡಿಲ್ಲ, ಮುಂದೆನೂ ನಾವು ನೋಡ್ತೀವಿ ಅಂತ ಗೊತ್ತಿಲ್ಲ ನಮಗೆ. ಅಂತ ಅದ್ಭುತವಾದಂಥ ಆಡಳಿತ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಅಂತಕ್ಕಂಥದ್ದು. ನಾ ಇನ್ನೊಂದು ಮಾತು ಹೇಳ್ತೀನಿ. ಪಶುಸಂಗೋಪನಾ ಇಲಾಖೆಯಲ್ಲಿ ಅನೇಕ ಹಾಸ್ಪಿಟಲ್ಗಳನ್ನು ಮಂಜೂರು ಮಾಡಿದರು. ಎಲ್ಲ ನಮ್ಮ ಮನುಷ್ಯರಿಗೆ ನಮ್ಮ ಆಸ್ಪತ್ರೆಗಳನ್ನು ಕೂಡ ಮಂಜೂರು ಮಾಡಿರ್ತಕ್ಕಂಥದ್ದು. 220 kV ಸಬ್ಸ್ಟೇಷನ್ಗಳನ್ನ 110 kV ಸಬ್ಸ್ಟೇಷನ್ಗಳನ್ನು ಮಂಜೂರು ಮಾಡಿರ್ತಕ್ಕಂಥ ಅನೇಕ ಪ್ರೋಗ್ರಾಮ್ಗಳನ್ನು ಖಾಲಿ 20 ತಿಂಗಳಲ್ಲಿ ಮಾಡಿ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ ಯಾರಾದ್ರಿದ್ರೆ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಅಂತೇಳಿ ಭಾವಿಸಿ, ನೀವು ಕುಮಾರಣ್ಣ ನಮಗೆ ನಿಖಿಲ್ ಅಣ್ಣನ ಮಾತು ಕೇಳಬೇಕಾಗಿರ್ತಕ್ಕಂಥದ್ದು ಭಾಳ ನಿಮಗೆ ಅವಶ್ಯ ಇದೆ. ನಮ್ಮ ಮಾತುಗಳನ್ನು ನೀವು ಕೇಳಿದ್ದೀರಿ, ಆದರೆ ನಮ್ಮ ಮಾತಿನಿಗಿಂತಲೂ
ನೀವು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅಣ್ಣನ ಮಾತು ಕೇಳಬೇಕು ಆಗಿರೋದ್ರಿಂದ ತಾವೆಲ್ಲರೂ ಅವ್ರ ಭಾಷಣ ಕೇಳೋದಕ್ಕೆ ತಾವೆಲ್ಲರೂ ಉತ್ಸುಕರಾಗಿದ್ದೀರಿ ಅಂತಕ್ಕಂಥ ಮಾತು ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಮಹನೀಯರಿಗೂ ಗೌರವಪೂರ್ವಕವಾದಂಥ ನಮಸ್ಕಾರ ಹೇಳಿ ತಮ್ಮೆಲ್ಲರಿಗೆ ಈ ಶುಭ ರಾತ್ರಿ ನಿಮಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಶುಭ ಹಾರೈಕೆಯನ್ನು ಮಾಡಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.